ಅಯ್ಯ ಮೂರನೇ ಮಗನೇ, ನಾನು ಜೀವನದಲ್ಲಿ ಮಾಡಿದ ಒಂದೇ ಒಂದು ತಪ್ಪು. ನೀನು ಅದಕ್ಕೆ ಯಾಕಯ್ಯ ಇಂತ ಶಿಕ್ಷೆ ಕೊಡ್ತಾ ಇದ್ಯಾ? ಏನು ಆಗಕ್ಕಿಲ್ಲ, ಧೈರ್ಯವಾಗಿರಪ್ಪ. ಧೈರ್ಯ ಲೇ, ನೀನ್ ಹುಟ್ತೀಯ ಅಂತ ಗೊತ್ತಾದಾಗ್ಲೇ ನನ್ ಧೈರ್ಯ ಸತ್ತೋಯ್ತು ಕಣ. ನಮ್ಮಮ್ಮ ಹೇಳ್ತಾ ಇದ್ಲು, ಮಗನೇ ನಿನಗೆ 2 ಸಾಕು, 3ನೇದಕ್ ಮುಕ್ತಾಯ. 3ನೇದ್ ಮಾಡ್ಕೊಂಡ್ರೆ ನಾನು 4ನೇ ದಿನನೇ ಗೊಟ್ಟೆ ಕಂಡ್ಬಿಡ್ತೀನಿ ಅಂತ. ನಾನು ನನ್ಗೆ ಅಮ್ಮನೇ ಬೇಕು, ಇವ್ರಿಬ್ಬರಿಗೂ ತಮ್ಮ ಬೇಡ ಅಂತ ಹೆಂಗೋ ತಡ್ಕೊಂಡಿದ್ದೆ. ಆದ್ರೆ ಅವಳಲ್ಲ, ನಿಮ್ಮಮ್ಮ. ನಮ್ಮಮ್ಮ ಸಾಯ್ಲಿ ಅಂತ ನನಗ್ ಗೊತ್ತಾಗ್ದಂಗೆ ನುಗ್ಗೆಕಾಯಿ ತಿನ್ಸಿ 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 ನಿನ್ ವಾಂತಿ ಮಾಡ್ಬಿಟ್ಲು ಕಣ. ನೀನು ಕಂಡುಬಿಟ್ಟೆ, ನಮ್ಮಮ್ಮ ಕಣ್ಣು ಮುಚ್ಕೊಂಡ್ಲು. ಅವಳಿರೋಕ್ಕೋಸ್ಕರ ನಾನ್ ಬರೋದ್ ಬೇಡ ಅನ್ಲಲ್ಲ, ಅದ್ ಸರಿನಾ? ಸೆಂಚುರಿ ಹೊಡೆದ್ಮೇಲೆ ಔಟ್ ಆಗದಿದ್ರೆ ಬೇರೆಯವ್ರು ಬ್ಯಾಟಿಂಗ್ ಮಾಡೋದ್ ಹೆಂಗೆ? ಅಂಪೈರಿಂಗ್ ಬೆರಳು ತೋರಿಸ್ತಾ ಹೊಂಟೋಗ್ಬಿಟ್ಲು. ಹುಟ್ಟಿ ಅವಳನ್ನ ಸಾಯಿಸ್ದೆ, ಬದುಕಿ ನಮ್ಮನ್ ಸಾಯಿಸ್ತಾ ಇದ್ಯಲ್ಲ. ಏನೋ ಇದು ನೀನ್ ಹುಟ್ಟು ಟ್ರೆಂಡ್. ಒಂದ್ ಕೂದ್ಲು ಬೆಂಡ್ ಆಗಲ್ಲ ಅಂತೈತಲ್ಲ, ಎಲ್ಲ ನಿನ್ ತರನೇ. ಅದ್ಯಾಕ್ರಿ, ಅವ್ನ್ ಯಾವಾಗ್ಲೂ ಏನಾರ ಅಂತ ಇದ್ರೆ ನಿಮ್ಗೆ ಇದ್ದ ಬರಕ್ಕಿಲ್ವೇ? ಈಗ ಏನಾಗೋಯ್ತು ಅಂತ ಹೆಂಗ್ ಆಡ್ತಿದ್ದೀರಿ? ಇವ್ನ ಅವನೆಲ್ಲ ನಿನ್ 3ನೇ ಕುಮಾರ ಏನ್ ಮಾಡ್ದ ಅಂತ ಗೊತ್ತೇನೆ ನಿನಗೆ? ನಮಸ್ಕಾರ. ಏನ್ ಪ್ರಾಬ್ಲಮ್? ನನ್ ಫ್ರೆಂಡ್ ಒಬ್ಬ ಇದ್ದಾನೆ. ಅದೇ ಪ್ರಾಬ್ಲಮ್? ಅಲ್ಲ ಅಂಕಲ್, ಅವನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ, ಅದೇ ಅಂಕಲ್ ಪ್ರಾಬ್ಲಮ್. ನೋ ಪ್ರಾಬ್ಲಮ್, ಕಮ್ ಸಿಟ್ ಡೌನ್. ಓಕೆ. ನೋಡು, ಈಗಿನ ಕಾಲದಲ್ಲಿ ಬಾಯ್ ಫ್ರೆಂಡ್ ನ ಇಟ್ಕೋಬಹುದು, ಗರ್ಲ್ ಫ್ರೆಂಡ್ ನ ಇಟ್ಕೋಬಹುದು. ಅಂತಾದ್ರಲ್ಲಿ ಒಬ್ಬ ಬಾಯ್ ಗರ್ಲ್ ನ ಪ್ರೀತಿ ಮಾಡೋದು ತಪ್ಪು ಅಲ್ಲವೇ ಅಲ್ಲ. ಎಲ್ರೂ ಪ್ರೀತಿ ಮಾಡಬೇಕು. ಪ್ರೀತಿಯಿಂದ ಏನ್ ಬೇಕಾದ್ರೂ ಗೆಲ್ಲಬಹುದು. ನಿಮ್ಮ ಫ್ರೆಂಡ್ ಪ್ರೀತಿ ಮಾಡಬಹುದು, ಅವನು ಪ್ರೀತಿ ಮಾಡಬಹುದು, ಅವಳು ಪ್ರೀತಿ ಮಾಡಬಹುದು. ಸಾರ್, ನಾನು ಶಾನೆ ದಿನದಿಂದ ಇವಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಸರ್. ಮತ್ತೇನ್ ಪ್ರಾಬ್ಲಮ್? ನನ್ ಗಂಡ ಒಪ್ತಾ ಇಲ್ಲ ಸರ್. ಓ ಸರಿ, ಹಾಗಾದ್ರೆ ನಿನ್ನ ಗಂಡನೇ ಪ್ರೀತಿ ಮಾಡು, ನೋ ಪ್ರಾಬ್ಲಮ್. ನಾವು ಟೆಲ್ ಮಿ ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಅವರಿಬ್ಬರ ಜಾತಿ ಬೇರೆ ಬೇರೆ ಅಂಕಲ್. ಜಾತಿ ಮತ ಕೋಮು ಅನ್ನೋರ್ನ ಕಂಡಲ್ಲಿ ಗುಂಡಿಟ್ಟು ಕೊಲ್ಲಿ. ಏನ್ ಹೇಳಿದ್ರಿ ಅಂಕಲ್? ನೀವು ಬಂಗಾಳದ ಕೊಲ್ಲಿ ರಾಷ್ಟ್ರಪತಿ ಆಗ್ಬೇಕಿತ್ತು. ನೀವು ಸ್ಟೇಷನ್ ಇರೋ ಪಾದ್ರಿ, ರಕ್ಷಕ, ಆರಕ್ಷಕ, ಆಪ್ತ ರಕ್ಷಕ. ನೀವೇ ಮುಂದೆ ನಿಂತು ರಕ್ಷಣೆ ಕೊಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬೇಕು ಅಂಕಲ್. ಡೋಂಟ್ ವರಿ ಮೈ ಬಾಯ್, ನಿನ್ನಂತ ಯುವಕರು ನಮ್ಮ ದೇಶಕ್ಕೆ ಬೇಕು, ನನ್ನಂತ SI ಈ ಸಮಾಜಕ್ಕೆ ಬೇಕು. ಮುಂಬೈ ಮಾಫಿಯಾ, ದುಬೈ ಸುಪಾರಿ, ದಂಡು ಪಾಳ್ಯದ ದಂಡುಕೋರರು ಯಾರೇ ಬಂದ್ರು ನಾನ್ ರಕ್ಷಣೆ ನೀಡ್ತೀನಿ. ಅವ್ರನ್ನ ಕರ್ಕೊಂಡು ಬಾ. ನಾಳೆ ಮುಹೂರ್ತ. ಈ ಸ್ಟೇಷನ್ನೇ ಛತ್ರ, ನಮ್ಮ ಸ್ಟಾಫೇ ಸಾಕ್ಷಿ, ನಮ್ಮ ಪೊಲೀಸರ ವಿಸಿಲ್ಗಳೇ ವಾದ್ಯ, ಗನ್ ಸೌಂಡೇ ಗಟ್ಟಿ ಮೇಳ. ಅದು ಯಾವ ನನ್ನ ಮಗ ತಡಿಯೋಕ್ ಬರ್ತಾನೆ ನಾನು ನೋಡ್ತೀನಿ. ಹಂಗಾದ್ರೆ ಸ್ಟೇಷನ್ ಅಲ್ಲೇ ಫಸ್ಟ್ ನೈಟ್. ಏನಂದೆ? ಓಕೆ ಅಂಕಲ್. ಓಕೆ. ನೋಡಿ, ಇದು ನಮ್ಮ ಸ್ಟೇಷನ್ ಅಲ್ಲಿ ನಡೀತಾ ಇರೋ ಮೊದಲನೇ ಮದುವೆ. ತಾವೆಲ್ಲ ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದದ್ದು ನನಗೆ ತುಂಬಾ ಸಂತೋಷವಾಗಿದೆ. ಈ ಒಂದು ಪುಣ್ಯದ ಕಾರ್ಯಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಿರುವಂತ ನನ್ನ ಒಬ್ಬ ಸ್ನೇಹಿತ ಭದ್ರಾ. ಭದ್ರಾ ಯಾರು ಸರ್? ಭದ್ರಾ ಅಂದ್ರೆ, ಓ, ಹಿ ಈಸ್ ಅವರ್ ಯಂಗ್ ಡೈನಾಮಿಕ್ ಮ್ಯಾನ್. ಬಾರೆ ಭದ್ರಾ. ಯಾರಂಕಲ್ ಇವರೆಲ್ಲ? ಮೀಡಿಯಾದವರು. ಇಂಥ ಮ್ಯಾರೇಜ್ ಕವರೇಜ್ ಬೇಡವನಯ್ಯ, ಇವರೆಲ್ಲ ಬ್ರೇಕಿಂಗ್ ನ್ಯೂಸ್ ಎಕ್ಸ್ಪರ್ಟ್ಸ್. ಓಹೋ, ಏನ್ ನೆಟ್ವರ್ಕ್ ಇಟ್ಟಿದ್ದೀರಾ ಅಂಕಲ್. ಈ ಮ್ಯಾರೇಜ್ ಒಂದಾಗ್ಲಿ ನೋಡಿ, ನಿಮಗ್ ಏನ್ ಮೈಲೇಜ್ ಸಿಗುತ್ತೆ ಅಂತ. ನಾಳೆ ರಾತ್ರಿವರೆಗೂ ಬರೋ ಎಲ್ಲಾ ಬ್ರೇಕಿಂಗ್ ನ್ಯೂಸ್ ಅಲ್ಲೂ ನೀವೇ ಸುಭದ್ರ ಫಿಕ್ಸ್. ಸರಿ ಬಾ. ನೋಡಪ್ಪ, ಇವ್ರು ನಮ್ಮ 3 ಚೇರ್ಮನ್ರು, ಮಂಡಲ್ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ರೈತ ಸಂಘದ ಮುಖಂಡರು, ಅವರು ಮಹಿಳಾ ಸಂಘದ ಅಧ್ಯಕ್ಷರು, ಅವರು ಕಾರ್ಪೊರೇಟರು, ಕೌನ್ಸಿಲರ್ಗಳು, ಎಲ್ಲಾರನ್ನೂ ಕರ್ತಿದ್ದೀನಪ್ಪ. ಏನ್ ಲೆವೆಲ್ ಅಂಕಲ್ ನಿಮ್ದು. ಇರ್ಬೇಕಪ್ಪ. ನೋಡು, ವಿಶಿಲ್ ಹಾಕೋ ಜಾಗದಲ್ಲಿ ವಾಲ್ಗ ಊದಿಸ್ತೀನಿ, ಬೇಡಿ ಹಾಕೋ ಕೈಗೆ ಬಾಸಿಂಗ ತೋಡಿಸ್ತೀನಿ. ನನ್ನ ಮಾತಂದ್ರೆ ಬರೀ ಮಾತಲ್ಲ ಕಣೋ, FIR ಇದ್ದಂಗೆ ಕರಿ ಗಂಡು ಹೆಣ್ಣನ್ನ ಕರಿ. ಏಯ್ ಬಂದ್ರೋ. ಏನು ನಯ, ಏನು ವಿನಯ. ಆಹಾ, ಯಾಕಮ್ಮ ತಲೆ ತಗ್ಗಿಸ್ಕೊಂಡು ಬರ್ತಾ ಇದೀಯಾ? ತಲೆ ಎತ್ತಿ ಬಾ.
ಕನ್ನಡ ನಾಡಿನ ವೀರ ರಮಣೀಯ ಹಾಗೆ ಬಾ, ಪ್ರೀತಿಸೋದು ತಪ್ಪಲ್ಲ ಅನ್ನೋ ಹಾಗೆ ಬಾ. ನೋಡು, ನೀನು ನನ್ನ ಮಗಳು ಅಂತ ಇವತ್ತು ನಾನಿಲ್ಲಿ ಈ ಮದುವೆ ನಡೆಸ್ಕೊಡ್ತಾ ಇದ್ದೀನಿ. ತಲೆ ಎತ್ತು ಮಗಳೇ, ತಲೆ ಎತ್ತು. ಹಾ ಸಾರ್, ಹೆತ್ತು ಮಗಳು ತರ ಅಲ್ಲ ಸಾರ್, ನೀವ್ ಹೆತ್ತು ಮಗಳೇ. ಅದನ್ನ ಹೇಳಿ ಯಾಕೋ ಹೊಟ್ಟೆ ಉರಿಸ್ತೀಯ? ಇನ್ಸ್ಪೆಕ್ಟರ್ ಸರ್, ಇವಳು ನಿಮ್ಮ ಮಗಳ? ಸತ್ಯವಾಗ್ಲು ಅಪ್ಪ ಅಂದ್ರೆ ನೀವು ಸರ್, ಆದರ್ಶ ಅಪ್ಪ. ಹೌದೌದು. ಸ್ವಲ್ಪ ಮುಚ್ಕೊಂಡಿರ್ತೀಯ ಅಂಕಲ್? ಮುಹೂರ್ತ ಟೈಮ್ ಆಗ್ತದೆ ಅಲ್ವಾ ಅಂಕಲ್? ನೀವೇನೇ ಹೇಳಿ ಸರ್, ಕಾಕಿ ಒಳಗೂ ಕರುಣೆ ಇದೆ ಅಂತ ತೋರಿಸ್ಬಿಟ್ಟು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಕಲ್ ಅಂಕಲ್, ನಿಮ್ ಒಳ್ಳೆತನ ನೋಡ್ತಿದ್ರೆ ನನಗೊಂಥರ ಆಗ್ತಿದೆ. ನಿನ್ನ ನೋಡಿದ್ರು ನನಗೊಂಥರ ಆಗ್ತಿದೆ ಕಣೋ. ಒಳ್ಳೆ ಕೆಲ್ಸಕ್ಕೆ ಏನಕ್ಕೆ ತಡ? ಗಟ್ಟಿ ಮೇಳ ಗಟ್ಟಿ ಮೇಳ, ಅರ ತಗೊಂಬರಲ್ಲ. ಆಶೀರ್ವಾದ ಮಾಡಿ ಅಂಕಲ್. ಬಾ, ನನ್ ಕೆಲ್ಸ ಮುಗೀತು. ಈಗ ನನ್ನ ಕೆಲಸ ಶುರು ಆಗುತ್ತೆ. ಈ ನನ್ನ ಮಗ ಏನೋ ಮದುವೆ ಮಾಡಿ ತಪ್ಪಿಸ್ಕೊಂಡ, ನಾನ್ ತಗೊಳಕೊಂಡೆ. ಏಯ್, ನಿನಗೂ ಆ ಭದ್ರನ್ಗೂ ಯಾವಾಗಿಂದ ಪರಿಚಯ? 22 ವರ್ಷದಿಂದ ನನ್ನ ಹೆಂಡತಿ ಹೊಟ್ಟದಲ್ಲಿ ಹುಡ್ದ ಸ್ವಾಮಿ, ಅವತ್ತಿಂದ ಪರಿಚಯ ಸ್ವಾಮಿ. ಓ, ನೀನೇನಾ ಮಗದೀರನ ಅಪ್ಪ? ಕಳ್ತನ ಮಾಡೋದು, ಕದ್ದು ಮದುವೆ ಮಾಡಿಸೋ, ಎಲ್ಲ ನಿನ್ನ ರಕ್ತದಿಂದನೇ ಹರಿದು ಬಂದಿದೀಯಾ ಸ್ವಾಮಿ? ಆ ಬಡ್ಡಿ ಐದ ನನ್ಗೆ ಹುಟ್ಟದೇ ಇಷ್ಟ ಇರ್ಲಿಲ್ಲ ಸ್ವಾಮಿ. ಆದ್ರೆ ನನ್ನ ಹೆಂಡ್ರೆಯ ವಸಿ ತಲೆ ಕೆಡ್ಸ್ಬಿಟ್ಲು ಸ್ವಾಮಿ. ಓ, ತಾಯಿನೇ ಮೋಸಗಾತಿ. ಎಲ್ಲಿ ಬಚ್ಚಿಟ್ಟಿದೀಯಾ ನಿನ್ನ ಮಗನ್ನ? ನಮ್ಮ ಅವು ನನಗೂ ಗೊತ್ತಿಲ್ಲ ಸ್ವಾಮಿ. ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ? ಅವನು ಎಲ್ಲ ಅವನೇ ಅಂತ ಗೊತ್ತಾದ್ರೆ ಎಳ್ಕಮ್ಮ ನಿಮ್ ಕಾಲ್ ಬುಡಕ್ ಬಿಸಾಕ್ಬಿಡ್ತೀನಿ ಸ್ವಾಮಿ. ಬಡ್ಡಿ ಐದ ಯಾವ್ದೋ ದಿಕ್ಕು ದಶೆ ಇಲ್ದಿರೋ ಹುಡುಗಿಗೆ ಮದುವೆ ಮಾಡ್ಸವನಂತೆ. ಏಯ್, ಯಾವಳು ದಿಕ್ಕು ದಶೆ ಇಲ್ದವಳು? ಅವಳು ನನ್ನ ಮಗಳು ಕಣೋ. ಅವಳು ನಿಮ್ ಮಗಳ? ಏ 111, ನಮ್ಮ ಸ್ಟೇಷನ್ ಅಲ್ಲಿ ಪೆಂಡಿಂಗ್ ಕೇಸ್ ಯಾವ್ಯಾವ ಇವೆ? ಕನ್ನಳ್ಳಿ ಕೊಲೆ ಕೇಸು, ಮುಖ್ಯ ರತ್ನಮ್ಮನ್ ರೇಪ್ ಕೇಸು, ಹೈವೇ ರಾಬ್ರಿ ಸಾ. ಕೇಳಿಸ್ಕೊಂಡ? ಇವೆಲ್ಲ ಕೇಸ್ಗಳನ್ನ ನಿನ್ನ ಮೇಲೆ ಹಾಕಿ ರುಬ್ಬದ ಅಂದ್ರೆ 7 ಜನ್ಮಕ್ಕೂ ಜಾಮೀನ್ ಆಗ್ಬಾರ್ದು. ಇನ್ನು ಈ ಊರಲ್ಲಿ ಇವನಿದ್ರೆ ಅದ್ಯಾವ್ಯಾವ ಕೇಸ್ ನನ್ ತಲೆಗೆ ತತ್ತನೋ ಗೊತ್ತಿಲ್ಲ. ಅದಕ್ಕೆ ಈ ಊರಲ್ಲಿ ಇವನಿರ್ಬೇಕು, ಇಲ್ಲ ನಾನಿರ್ಬೇಕು. ನಾನೇ ಇರ್ತೀನಿ. ನಾನಿದ್ರೆ ಇನ್ನೊಂದಷ್ಟು ಜನ ಹುಡುಗಿರಿಗೆ ಮದ್ವೆನಾದ್ರೂ ಆಗುತ್ತೆ. ನೀನಿದ್ದೇನ್ ಪ್ರಯೋಜನ? ಏನ್ ತಾತ, ಔಷಧಿ ತಗೊಂಡ್ಯಾ? ಈ ಮುತ್ಕಿ ಮಾತ್ ನಿಲ್ಸಲ್ಲ, ಈ ಮುತ್ಕೊಂಡ್ ಮಾತಾಡ್ತಾ ಆಗಲ್ಲ. ಬಾ, ನೀವೇ ಕೇಳು. ಏನ್ ತಾತ? ನಿನಗೆ ಅರ್ಥ ಆಗಲ್ಲ, ಬಾ, ಅವನ ಭಾಷೆ ನನಗ್ ಗೊತ್ತು. ಏನು ಯಮ್ದೋತರ್ ಕರಿತಾ ಇದಾರ? ಹೋಗ್ತೀಯಾ? ಹೋಗ್ ಹೋಗ್. ಅಪ್ಪ, ನಿನ್ನೆ ತಾತ ಜಂಗ್ಲಿ ಪಿಕ್ಚರ್ ನೋಡ್ದ. ಅದ್ರಲ್ಲಿ ಆಂದ್ರಿ ತಾರೆ ಇದ್ಲು. ಮೋಸ್ಟ್ಲಿ ತಾತ ಅವಳನ್ನೇ ಜ್ಞಾಪಿಸ್ಕೊಂತ ಇರ್ಬೇಕು. ಐಂದ್ರಿತ ರೇ ಬೇಕಾ ನಿನ್ ಮುಸುಡಿಗೆ? ಐಶ್ವರ್ಯ ರೈ ಬೇಡ. ಅಲ್ಲಿ ನೋಡ್ದ, ಬಾಯಲ್ಲಿ ಒಂದು ಹಲ್ಲು ಇಲ್ದೇ ಇದ್ರು ಹುಡುಗಿ ಅಂದ ತಕ್ಷಣ ಬಾಯಲ್ಲಿ ಜಲು ಸುರಿಸ್ತಿಯಲ್ಲಿ ಮುದ್ಯ ನೋಡು. ಅಯ್ಯೋ ಅಜ್ಜಿ, ಅವ್ರು ಹೇಳ್ತಿರೋದು ಐಶ್ವರ್ಯ ರೇನು ಅಲ್ಲ, ಐಂದ್ರಿತ ರೇನು ಅಲ್ಲ. ಅದು ಇಂಗ್ಲಿಷ್ ರೇನು, ಅಂದ್ರೆ ಮಳೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಲ್ವಾ ತಾತ? ಹಾಯ್ ಬಾಯ್ಸ್. ಅಲ್ಲೇ ಲೋಕಿ, ಏನಮ್ಮ ಸೈಕಲ್ ಅಲ್ಲೂ ಹೆಲ್ಮೆಟ್? ಬದ್ಮಾಶ್, ಬೈಸಿಕಲ್ ಆಗ್ಲಿ ಬೈಕ್ ಆಗ್ಲಿ ಬ್ರೈನ್ ಇಂಪಾರ್ಟೆಂಟ್. ಈ ಬ್ರಿಲಿಯಂಟ್ ಬ್ರೈನ್ ಸೇಫ್ಟಿಗಾಗಿ ಈ ಹೆಲ್ಮೆಟ್. ಅಬ್ಬಬ್ಬ, ಏನ್ ಬ್ರೈನ್ ಅಮ್ಮ ನಿಂದು? ಅದೆಲ್ಲ ಬಿಟ್ಟಾಕು, ಟೈಮ್ ಪಾಸ್ ಯಾವ್ದನ್ನ ಹಿಡ್ದಾಕು. ಲೋಕಿ, ಅಲ್ಲಿ ನೋಡು, ಹೋಮ್ ಮೇಡ್ ಬರ್ತಾ ಇದೆ. ಏ ಗ್ರಾಮೀಣ ಸಾರಿಗೆ, ರಾ ರಾ. ಏನ್ ನಿನ್ನ ಹೆಸರು? ಸಕಲ ಪೀಡಾ ಪರಿಹಾರ ಚಾಮುಂಡೇಶ್ವರಿ ವರಪ್ರಸಾದ ಕೋಮಲವಳ್ಳಿ. ಏನು ಇದು? ಇದು ಬರೀ ನಿನ್ನ ಹೆಸ್ರಾ ಇಲ್ಲ ನಿಮ್ಮ ಇಡೀ ಖಾನ್ದಾನ್ದೇ ಹೆಸ್ರಾ? ಅಲ್ಲಲ್ಲ, ಹೆಸರು ತುಂಬಾ ಉದ್ದ ಆಯ್ತು ಅಂತ ಎಲ್ರೂ ಸಿಂಪಲ್ ಆಗಿ ವಳ್ಳಿ ವಳ್ಳಿ ಅಂತ ಕರೀತಾರೆ. ಅಯ್ಯೋ, ಒಳ್ಳಿನೋ ಮಳ್ಳಿನೋ ಕಳ್ಳಿನೋ ಬಳ್ಳಿನೋ ಬೆಳ್ಳಿನೋ, ಸದ್ಯಕ್ಕಂತೂ ನೀನು ಕುಳ್ಳಿ.
ಎಲ್ರು ಕಾಲೇಜ್ಗೆ ಕೆರಿಯರ್ಗೋಸ್ಕರ ಬರ್ತಾರೆ. ನೀನು ಕ್ಯಾರಿಯರ್ ಇಟ್ಕೊಂಡ್ ಬಂದಿದ್ಯಾ, ಜರ ಕ್ಯಾರಿಯರ್ದೆ. ಇದೇನಿದ? ಚಿಪ್ಸು, ಚಕ್ಲಿ, ಉಪ್ಪು, ಉಪ್ಪಿನಕಾಯಿ. ಬ್ರೇಕ್ಫಾಸ್ಟ್ ಇದು? ಅಲ್ಲ, ಸೈಡು ನೆಂಚ್ಕೊಳ್ಳೋಕೆ. ಹೌದಾ? ನೆಂಚ್ಕೊಳಕೇನೋ ಇದೆ, ಉಯ್ಕೊಳಕೇನೋ ಇಲ್ವಾ? ಇದ್ರಲ್ಲಿದೆ. ಜನರಲ್ ವಾಟ್ರ, ಮಿನರಲ್ ವಾಟ್ರ? ಅಯ್ಯೋ, ಇದು ವಾಟರ್ ಎಲ್ಲ ಕೊಂಡ್ರು, ಮ್ಯಾಟ್ರು ಇದೆ, ವಿಸ್ಕಿ ಮಿಕ್ಸ್ ಮಾಡ್ಕೊಂಡ್ ಬಂದವಳೆ. ಇಲ್ಲಪ್ಪ, ವಾಟ್ರೇ. ಕಿಕ್ಕಿರಲ್ವಲ್ಲ, ಅದಕ್ಕೆ 2 ಲಾರ್ಜ್ ವಿಸ್ಕಿ ಮಿಕ್ಸ್ ಮಾಡಿದೀನಿ. ಆಯ್ತು ತಗೊಳಮ್ಮ, ಒಳ್ಳೆಯಮ್ಮ. ಚಿಯರ್ಸ್ ಕಣೋ ಚಿಂಪಾಂಜಿ. ಬಾಯ್. ಇವನಾರು ತೊಟ್ಲಲ್ಲಿ ಇರ್ಬೇಕಾಗಿರೋ ಮೆಟ್ಲತ್ಕೊಂಡು ಕಾಲೇಜ್ಗೆ ಬರ್ತಾವನೆ. ಮೀಸೆ ಬಂದ ತಕ್ಷಣ ಆಸೆನೆ ಬಂದ್ಬಿಡುತ್ತೆ. ಗುರು, ಅವ್ನ್ ನೋಡಿದ್ರೆ ಅವ್ನ್ಗೆ ಬಾಡಿನೂ ಬೆಳೆದಿಲ್ಲ, ಬ್ರೈನು ಬೆಳೆದಿಲ್ಲ. ನಿನಗೆ ಗೊತ್ತಾಯ್ತು? ನಿಂಗೆ ಬಾಡಿ ಮತ್ತೆ ಬ್ರೈನ್ ಎರಡೂ ಬೆಳೆದಿದ್ಯಲ್ಲ ಗುರು. ನಾನು ತುಂಬಾ ಸ್ಟಡಿ ಮಾಡ್ಬಿಡಿದ್ಯಾ ಕಳ್ಳ ನೀನು. ಅವ್ನ್ ನೋಡೋದಕ್ಕೆ ಮಸ್ತ್ ಮಸ್ತ್ ಆಗವನೆ, ಅವ್ನ್ ಕರೆದು ಸ್ವಲ್ಪ ಮಜಾ ತಗೊಂಡಣ. ಮರಿ ಬಾರ. ನಾನಾ? ಲೇ ಬಾರಲೇ, ನೀನೇ ಬಾರ. ಕಾಲೇಜ್ ಸೀನಿಯರ್ಸ್ಗೆ ಒಂದು ಸಲ್ಯೂಟ್ ಹೊಡಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಹಾ ಆಯ್ತು. ಏನಾಯ್ತು? ಆಲ್ರೆಡಿ ಡ್ಯಾಡಿಯಿಂದ ಬಂದಿದ್ದ? ದೆನ್ ಓಕೆ, ಹೆರಿಡಿಟ್ರಿ. ಫ್ರೆಶ್ ಏನು? ಕಾಲೇಜಿಗೆ ಫ್ರೆಶ್ ಅಂದೆ. ಫಸ್ಟ್ ಡೇ. ನೀನೇ ಬೆಸ್ಟ್. ಆ ರೆಡ್ ರೋಸ್ ಕೊಡ್ರ. ಅಲ್ಲಿ ಗ್ರಾಮೀಣ ಗ್ಲಾಮರ್ ಕಾಣ್ತಿದ್ಯಲ್ಲ, ಹೂ ಅಣ್ಣ. ಅವಳ ತಲೆಗೆ ಹೋಗಿ ಹೂ ಇಟ್ಬಾ. ಬೇಡ ಅಣ್ಣ, ಹೂವ ನೋಡ್ ಲವ್ ಆಯ್ತು, ಮೌತ್ ಮೇಲೆ ಮುತ್ಕೊಡು ಅಂದ್ರೆ. ಹೂ ನೀನಿಡು, ಮಿಕ್ಕಿದ್ ನನಗ್ ಬಿಡು. ಅಣ್ಣ ತಗೊಳ್ಳಲೇ. ಹೋಗ್ಲೇಬೇಕಣ್ಣ. ಬಿಡುಗಡೆ ಇಲ್ವಾ ಅಣ್ಣ? ನನ್ನನ್ ಏನ್ ಅನ್ಕೊಂಡಿದ್ಯಾ ನೀನು? ಬಾಯ್ಸ್ ವಾಗ. ಅಯ್ಯೋ, ಇವನೇನ ರೂರಲ್ ಇಕ್ಕು ಅಂತ ಹೇಳಿದ್ರೆ ಆ ನಾಗನ್ ತೆಂಗಿಗೆ ಇಕ್ಬಿಟ್ಟಲ್ಲೋ. ಬಿಡಮ್ಮ, ಅವನ್ ತಾನೇ ಇಟ್ಟಿದ್ದು, ಅವನ್ಗೆ ಪ್ರಾಬ್ಲಮ್. ಹೌದಾ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನನಗೆ ಅಟ್ಕಾಯಿಸ್ಕೊಂಡ್ಬಿಟ್ರು ಅವರು. ನಾನು ಸೂಪರ್ ಮಚಾ, ನಾನು ಸೂಪರ್ ರಂಗ, ನೀನು ಸೂಪರ್ ಲೋಕಿ. Silence! I'm your new professor for biology. Hey you! Sit down! Silence! I said silence! I want to know what are the portions covered so far. So I'm going to ask you some questions now. Hey you! Hey you! Stand up! I said stand up! Now, tell me, what are the chapters covered so far? ಕನ್ನಡ ಸರ್. ಯಾಕೆ? ಇಂಗ್ಲಿಷ್ ಬರಲ್ವಾ? ಬರಲ್ಲ ಸರ್. ಏನಕ್ಕೆ ಕಲ್ತಿಲ್ಲ? ಸರ್, ನಮ್ಮನ್ನ 100 ವರ್ಷ ಆಳಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಗುಲಾಮ್ರನ್ನಾಗಿ ಮಾಡ್ಕೊಂಡಂತ ಆ ಬ್ರಿಟಿಷರ್ ಇಂಗ್ಲಿಷ್ನ ನನಗ್ ಕಲಿಯಕ್ ಮನ್ಸಿಲ್ಲ ಸರ್. ಓಹೋ, ಅಂದ್ರೆ ಇನ್ನು ಫ್ರೀಡಮ್ ಫೈಟ್ ಮಾಡ್ತಿದ್ಯಾ ಅನ್ನು? ಎಸ್ ಸರ್. ಹಾ? Hey you, get up. Sir. So, what are the portions covered till now? Huh? ಗೊತ್ತಿಲ್ಲ ಅಲ್ಲ? ಗೊತ್ತಿಲ್ಲ ಅಲ್ಲ? ಏನೋ ಇದು? ಏನೋ ಇದು? ಕಾಲೇಜಿಗೆ ಬರೋ ಹುಟ್ಟೇನೋ ಇದು? ಸೈಕಾಲಜಿ, ಬಯಾಲಜಿ ಎಲ್ಲ ಲೆಕ್ಚರರ್ಸ್ಗೆ, ಲವೋಲಜಿ, ಸೆಕ್ಸಾಲಜಿ ನಿಮ್ಗ? Excuse me. You're too late for this class. Come to the next class. Get out. Sorry. Out. Okay. Books ಎಲ್ಲೋ? ಸರ್, ಮಾರ್ಬಿಟ್ಯಾ? ತೂಕಕ್ಕೆ ಎಣ್ಣೆ ಹೊಡ್ದ್ಯಾ? ಹುಡುಗಿರ್ನ ರೇಗಿಸಿದ್ರೆ ದೊಡ್ಡ ಹೀರೋನ ನೀನು? ಇದಕ್ಕೆ ನಾ ಕಳ್ಸೋ ತಂದೆ ತಾಯಿ ಕಾಲೇಜ್ಗೆ? ಆನ್ಸರ್ ಮೀ. ಎಕ್ಸ್ಕ್ಯೂಸ್ ಮೀ, ನಾನ್ ಬಯಾಲಜಿ ಪ್ರೊಫೆಸರ್. ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್ ನಾನ್ ಕ್ಲಾಸ್ ತಗೋಬೇಕು. ಶೋರ್ ಸರ್, ಪ್ಲೀಸ್ ಕಮ್ ಇನ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗೈಸ್, ಸೇ ಗುಡ್ ಮಾರ್ನಿಂಗ್ ಟು ದ ಪ್ರೊಫೆಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೆಂಗೆ? ಏನಿಟ್ನಪ್ಪ ಆಪು?
ಬ್ರದರ್ ಅವನ್ ಸ್ವಲ್ಪ ರ್ಯಾಗಿಂಗ್ ಮಾಡ್ಬೋದಾ? ಮಾಡು, ನಾನಿಲ್ವಾ? ಲೇ ಬನ್ನೂರು, ಬಾರಲೇ, ಬಾರ ಬಾರ ಬಾರ. ಬಾಡಿ ಡ್ಯಾಮೇಜ್ ಆಗುತ್ತೆ, ನಿಧಾನವೇ ಪ್ರಧಾನ. ಅಣ್ಣ ರ್ಯಾಗಿಂಗ್ ಮಾಡ್ತೀರಾ ಅಣ್ಣ? ಅಣ್ಣ ಅಣ್ಣ ಬೇಗ ಮಾಡಿ ಅಣ್ಣ, ಬೇಗ ಮಾಡಿ ಅಣ್ಣ. ರ್ಯಾಗಿಂಗ್ ಮಾಡಿ ತಮಾಷೆ ತಗೊಬೇಕಾಗಿರೋ ನಾನು, ನೀನಲ್ಲ. ಸರಿನಾ? ಹಂಗಾರೆ ಬೇಗ ಮಾಡಿ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್. ಲೋಕಿ, ಬೇಗ ರ್ಯಾಗ್ ಮಾಡೋ, ಇಲ್ಲ ನಿನ್ನೆ ರೇಪ್ ಮಾಡಂಗ ಅವನೇ. ಹೌದಾ? ಸೈಕಲ್ ಓಡ್ಸಕ್ ಬರುತ್ತಾ? ಅಣ್ಣ ಸೈಕಲ್ ಸೈಕಲ್ ಅಣ್ಣ, ಸೈಕಲ್ ರೇಸಲ್ಲಿ ಸ್ಟೇಟ್ಗೆ ಫಸ್ಟ್ ಅಣ್ಣ. ಅಣ್ಣ ಕೈಯಲ್ಲೇ ಪೆಟ್ಲ್ ಹಾಕ್ಬಿಡ್ತೀನಿ ಅಣ್ಣ, ಅಣ್ಣ ಲೆಕ್ಕಲ್ಲೇ ಬ್ರೇಕ್ ಹಾಕ್ಬಿಡ್ತೀನಿ ಅಣ್ಣ, ಅಣ್ಣ ಬಾಯಲ್ಲೇ ಬೆಲ್ ಹೊಡ್ಬಿಡ್ತೀನಿ ಅಣ್ಣ. ಹಂಗಂತೀಯ? ಈ ಸೈಕಲ್ ತಗೊಂಡು ಕಾಲೇಜ್ ಎಲ್ಲ 3 ರೌಂಡ್ ಹೊಡ್ಕೊಂಡ್ ಬರ್ಬೇಕು, ಓಕೆನಾ? ಅಣ್ಣ ಹಂಗಾರೆ ಸೈಕಲ್ ಕೊಡಿ ಅಣ್ಣ. ಇದೆಲ್ಲ ಕಣೋ, ಸೀಟ್ ಇದೆ ಅಂತ ಊರು, ಹ್ಯಾಂಡ್ಲ್ ಇದೆ ಅಂತ ಇಟ್ಕೋ, ಪೆಟ್ಲ್ ಇದೆ ಅಂತ ತುಳಿ, ಬೆಲ್ ಇದೆ ಅಂತ ಒತ್ತು. ಹಾಗೆ ಕಾಲೇಜ್ನ ಒಂದು 3 ರೌಂಡ್ ಸುತ್ಕೊಂಬ, ಹೋಗು. ಸರಿ ಅಣ್ಣ. ಅಣ್ಣ ಬೆಲ್ಲೆ ಹೊಡಿತಾ ಇಲ್ಲ ಅಣ್ಣ. ರವಿಚಂದ್ರ ಹೇಳ್ಕೊಟ್ಟಿಲ್ವೇನಾ? ಜೋರ ಗೊತ್ತು, ಕಾಲೇಜ್ ಬಿಡ್ತು ಅಂತ ಸ್ಟೂಡೆಂಟ್ಸ್ ಎಲ್ಲ ಈಚೆ ಬಂದ್ಬಿಡ್ತಾರೆ. ಸರಿ ಅಣ್ಣ, ಬಿತ್ತು ಗೊತ್ತು. ಇದ್ಯಾಕೋ ಬೈಲಲ್ಲಿ ಮುಕ್ತಾ ಇದೆಯಲ್ಲ? ಅಣ್ಣ ಸೈಕಲ್ ಲಾಕ್ ಆಗಿದೆಯಣ್ಣ, ಮುಂದಕ್ಕೆ ಹೋಗ್ತಾ ಇಲ್ಲ. ಓ, ಸೈಕಲ್ ಲಾಕ್ ಆಗಿದೆಯಲ್ಲ. ಅಣ್ಣ ಬರ್ಲ ಅಣ್ಣ? ಅಣ್ಣ ಹ್ಯಾಪಿ ಜರ್ನಿ ಹೇಳೋಣ. ಹ್ಯಾಪಿ ಜರ್ನಿ ಮಗನೇ, ಬೇಗ ಬಾ, ಕೇಸರಿ ಬಾತ್ ಕೊಡಿಸ್ತೀನಿ. ಬಾಯ್. ಕರೆಕ್ಟ್ ಆಗ ಅವನೇ, ಇವನೇ ಒರಿಜಿನಲ್ ಬಕ್ರಾ ಕಂಡ್ರು. ಇರೋ, ಒಂದ್ ಇಂಟರ್ನ್ಯಾಷನಲ್ ಕಾಲ್ ಮಾಡಕ್ಕೂ ಬಿಡಲ್ಲ ಅಂತಾನೆ, ಪೀಡ ನನ್ ಮಗನ್ ತಂದು. ಐ ವಿಲ್ ಕಾಲ್ ಯು ಲೇಟರ್ ಮಿಶನ್. ಬಾಯ್ ಸ್ವೀಟ್ ಹಾರ್ಟ್. ಬಾಯ್ ಬಾಯ್ ಬಾಯ್. ಏನೋ ಅರ್ಜೆಂಟ್ ಸೈಕಲ್ ಇಟ್ಕೊಡ. ಯಾಕೋ? ಅಯ್ಯೋ ಅರ್ಜೆಂಟ್ ಅಣ್ಣ, ಬಿಟ್ರೆ ಬ್ಲಾಡ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಣ್ಣ ನಾನು ವಾಪಸ್ ಬಂದ್ಮೇಲೆ ನನ್ನ ಸೈಕಲ್ ಕೊಡ್ತೀಯಲ್ವ ಅಣ್ಣ? ಏ ಅಣ್ಣನ್ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ. ಬಾಯ್ಸ್ ಎಲ್ಲೋ ಮಗ, ನೀನ್ ಬನ್ನೂರಿನ್ನು ಬಂದೇ ಇಲ್ಲ. ಬರ್ತಾನೆ ಎಲ್ಲೋ ಹೋಗ್ತಾನೆ. ಬಂದಾನ ಅಣ್ಣ, ಸೈಕಲ್ ಕೊಡೋಣ. ಯಾವ ಸೈಕಲ್ ಅಣ್ಣ? ನನ್ ಸೈಕಲ್ ಅಣ್ಣ. ಹೌದಾ? ಅಣ್ಣ ಇದಲ್ಲ ಅಣ್ಣ. ಯಾವ್ದು? ಅದಲ್ವ ಅಣ್ಣ ನನ್ ಸೈಕಲ್. ನಾವೇ ಚಾನ್ಪತ್ರಿಗಳು, ನಮ್ಮ ಹತ್ರನೇ ಪತ್ರೊಳ್ಳಿ ಆಟನಾ? ನೋಡೋಣ, ಇವನು ನನ್ ಸೈಕಲ್ ತಗೊಂಡು ಕೊಡಲ್ಲ ಅಂತ ಹೇಳ್ತಿದ್ದಾನೆ. ಫೀಲ್ಡ್ ತುಂಬಾ 3 ರೌಂಡ್ ಹೊಡಿ ಅಂತ ಹೇಳ್ದ, ನಾನು ಹೊಡ್ದೆ. ರೌಂಡ್ ಹೊಡೆದ್ನೋಣ. ನಾನು ಒಂದಕ್ಕೆ ಹೋಗಿ ಬರ್ತೀನಿ, ಅಲ್ಲಿವರೆಗೂ ಈ ಸೈಕಲ್ ನೋಡ್ಕೊ ಅಂತ ಹೇಳಿ ಕೊಟ್ಟೇಣ. ಕೊಟ್ನಾ? ಅದು ನಮ್ದು. ಕೊಟ್ಟೋಣ. ಹಾಗಾದ್ರೆ ಅವ್ನ ಸೈಕಲ್ ಅವ್ನ್ ವಾಪಸ್ ಕೊಡ. ಅದು ಅವ್ನ ಸೈಕಲ್ ಅಣ್ಣ, ನನ್ನ ಸೈಕಲ್. ಇವ್ನ್ ತಾಯಣಗೂ ಸುಳ್ಳು ಹೇಳ್ತಿದ್ದಾನಣ್ಣ, ಬೇಕಾದ್ರೆ ನೋಡಿ ಸೈಕಲ್ ಕೀ ನನ್ನ ಹತ್ರನೇ ಇದೆ. ಲೇ ಬನ್ನೂರು, ನಿನ್ನ ಹತ್ರ ನಾನ್ ಮಾತಾಡಕ್ಕಿಲ್ಲ ಕಣಲೇ, ನಿನ್ನ ಹತ್ರ ಮಾತಾಡೋದಿಕ್ಕೆ ನಮ್ ಭದ್ರ. ಲೇ ಎಲ್ಲ ಅವನು? ಲೇ ಅವನಾಗಲೇ ಹೋದ್ನಲ್ಲ. ಅಯ್ಯಯ್ಯೋ, ನೀನೆಲ್ಲೋ ನಾನಲ್ಲೇ ಹತ್ತಿದ್ನಲ್ಲೋ, ಈಗ ನೀನೆಲ್ಲೋ ನಾನೆಲ್ಲೋ ಅಂತ ಹೇಳಿ ಎಸ್ಕೇಪ್ ಆಗ್ಬಿಟ್ಟವನೆ ಅವನು. ಸೈಕಲ್ ಕೊಟ್ಟು ಬದುಕ್ತೀಯೋ ಸಾಯ್ತೀಯೋ ನೀನೇ ಡಿಸೈಡ್ ಮಾಡು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅಣ್ಣ ನೀನ್ ಸೈಡ್ ಮಾಡೋಣ. ಅಬ್ಬಾ ಅಣ್ಣ, ಏರೆಲ್ಲ ಕರೆಕ್ಟಾಗಿ ಕೊಡ್ಸಿದ್ಯಲ್ಲ ಅಣ್ಣ? ಹಾರುತ್ತೆ ದೂರ ದೂರ ಮೇಲೆ ಇರುವ ಸರ್, ಹುಡುಗಿರು ಹೈ ಲೆವೆಲ್ ಅಲ್ಲಿ ಹಾಳಾಗೋಗಿದ್ದಾರೆ ಸರ್, ಹೈ ಲೆವೆಲ್ ಅಲ್ಲಿ ಹಾಳಾಗೋಗಿದ್ದಾರೆ. ಹುಡುಗಿರು ಲವ್ ಲೆಟರ್ ಬರೆಯೋದು ಅಂದ್ರೆ ಏನ್ ಸರ್? ಯಾರು? ನಮ್ಮಂತ ಹುಡುಗರು ಮನ ಕಾಪಾಡ್ಲಿಲ್ಲ ಅಂದ್ರೆ ನೀವು ಪ್ರಿನ್ಸಿಪಲ್ ಆಗಿದ್ದು ಪ್ರಯೋಜನ ಏನ್ ಸರ್? ವಾಟ್ ಇಸ್ ದ ಯೂಸ್? ಸರ್, ನೀವು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾನು ರಿಯಾಕ್ಷನ್ ತೋರಿಸಬೇಕಾಗುತ್ತೆ. ಸರ್, ಯು ಆರ್ ರಿಯಲಿ ಅನ್ಫಿಟ್ ಟು ಸಿಟ್ ಇನ್ ದಿಸ್ ಚೇರ್ ಸರ್. ಪ್ಲೀಸ್ ಟು ವೆಕೇಟ್ ಸರ್, ಪ್ಲೀಸ್ ಗೆಟ್ ಔಟ್. ಏನು ನಾನು ಕನ್ನಡ ಮೀಡಿಯಮ್ಮು, ನನಗೆ ಬೈದ್ರೆ ಗೊತ್ತಾಗಲ್ಲ ಇಂಗ್ಲಿಷ್ ಅಲ್ಲಿ ಅಂತ ಉದ್ದುದ್ದ ಬೈಗಳನ್ನು ಬೈತಾ ಇದ್ಯಾ? ಸಾರಿ ಸಾರಿ, ಎಮೋಷನ್, ಸಾರಿ ಸರ್. ಕಡ ಲೆಟರ್ ತಗೊಳ್ಳಿ ಸರ್. ಸಾರಿ. ಪ್ರೀತಿಯ ಮನ್ಮಥ. ಲೇ, ಇದು ಮನ್ಮಥಂಗ್ ಬರ್ದಿರೋ ಲೆಟರ್ ಕಣೋ. ಸರ್, ಈ ಕಾಲೇಜಲ್ಲಿ ಮುದ್ದಾಗಿರೋ ಹುಡುಗ ಅಂದ್ರೆ ನಾನೇ ಸರ್. ಮುದ್ದಾಗಿರೋ ಅಂತಾನೆ ಸರ್ ಮನ್ಮಥ ಅಂದ್ರೆ ನಾನೇ ಸರ್, ಅದು ನಾನೇ ಸರ್. ನೀನೇ? ನೀನು? ಹೌದು ಸರ್. ನಂತರ ಬ್ರೇನು ಬಿಹೇವಿಯರ್ ಸ್ಮಾರ್ಟ್ ಆಗಿರೋ ಹುಡುಗ ಇವ್ರಿಗೆ ಎಲ್ಲಿಂದ ಸಿಗ್ತಾನೆ ಸರ್? ಎಲ್ಲಿಂದ ಸಿಗ್ತಾನೆ? ಲೇ, ಇವನಿಗೆ ಲವ್ ಲೆಟರ್ ಬರ್ದಿರ ಹುಚ್ಚಿನ ಕರೀರಪ್ಪ, ಕಣ್ ತುಂಬಾ ನೋಡೋಣ. ದಿಸ್ ಇಸ್ ಟು ಮಚ್, ಟು ಮಚ್. ಡಿಸ್ಟೆನ್ಸ್, ಡಿಸ್ಟೆನ್ಸ್. ಯೋ ಮಿಸ್ಟರ್, ಯೋ ಮಿಸ್ಟರ್. ಡಾಕ್ಟರ್,
ಡಾಕ್ಟರ್. ಏನಮ್ಮ, ನಿಜವಾಗಿಯೂ ಈ ಲವ್ ಲೆಟರ್ನ ಇವನಿಗೆ ನೀನ್ ಬರ್ದ್ಯಾ ಅಥವಾ ಶಾರುಖ್ ಖಾನ್ ಸಲ್ಮಾನ್ ಖಾನ್ಗೆ ಬರ್ದು ಹರಿದಾಕಿ ಆಮೇಲೆ ಅದು ಇವನ್ ಕೈಗೆ ಸಿಕ್ತಾ? ಇಲ್ಲ ಸರ್, ಇವ್ರಿಗೆ ಬರ್ದಿದ್ದು. ಯಾಕಮ್ಮ ಈ ಚಿಕ್ಕ ವಯಸ್ಸಿಗೆ ಜೀವನದಲ್ಲಿ ನಿಂಗೆ ಅಷ್ಟೊಂದು ಜಿಗುಪ್ಸೆ ಬಂದ್ಬಿಡ್ತಾ? ಇಲ್ಲ ಸರ್, ಮನಸಾರೆ ಮನಸ್ಸೋತು ಮನಸ್ಸಿಂದ ಪ್ರೀತಿಸ್ತಿದ್ದೀನಿ ಸರ್. ಮನಸಾರೆ ಬರ್ದ್ಯೋ, ಮನಸ್ಸೋತ್ ಬರ್ದ್ಯೋ, ಮನಸ್ ಕೆಟ್ಟು ಬರ್ದ್ಯೋ, ಮನಸ್ಸೋಲಕ್ ಇವನಲ್ಲಿ ಅಂತದ್ ಏನ್ ಕಂಡೆ ತಾಯಿ? ಏನಿಲ್ಲ ಸರ್, ಪವರ್ ಅಲ್ಲಿ ಪುನೀತ್, ನಕ್ರೆ ಗಣೇಶ್, ನಡೆದ್ರೆ ದರ್ಶನ್, ನಿಂತ್ರೆ ತರುಣ್, ಕಾಮಿಡಿ ಮಾಡಿದ್ರೆ ಕೋಮಲ್, ಕೋಪ ಮಾಡ್ಕೊಂಡ್ರೆ ಸುದೀಪ್. ಇಷ್ಟು ಜನ ಇವರಲ್ಲೇ ಇದ್ದಾರೆ ಸರ್. ಏನಯ್ಯ ಅವ್ರ ಎಲ್ರ ಹೆಸರನ್ನು ಒಟ್ಟಿಗೆ ಕೆಡ್ಸ್ಬಿಟ್ಟಿಯಲ್ಲೋ. ಕಾವ್ಯ, ನೀನು ಬೇಜಾರ್ ಕಳ್ಕೊಳಕ್ ಸಿನಿಮಾಗ್ ಬಂದಿದ್ಯೋ ಬೇಜಾರ್ ಮಾಡ್ಕೊಳಕ್ ಸಿನಿಮಾಗ್ ಬಂದಿದ್ಯೋ? ಟೆನ್ಷನ್ ಬಿಟ್ಟಾಕ್ಬಿಡು, ಚಿಯರ್ ಅಪ್. ಅಲ್ ನೋಡಿ, ನೀನ್ ಹೀರೋ ಬರ್ತಾ ಇದ್ದಾನೆ. ಹಾಯ್ ಹಾಯ್ ಹಾಯ್. Shall I come? Come in. ಏನಾಯ್ತು? ಡಬ್ಬ ನನ್ನ ಮಕ್ಳು ಎಣ್ಣೆ ಹೊಡ್ಕೊಂಡು ಥಿಯೇಟ್ರಿಗೆ ಬಂದ್ಬಿಡ್ತಾರೆ. ಬಂದೆ ಕಾವ್ಯ ಕಾವ್ಯ ಏನು ಸಿನಿಮಾ ಸಿನಿಮಾದಲ್ಲ, ಪಿಜ್ಜಾ ತಿನ್ನೋಕ್ ಬಂದ್ವಿ ಅಲ್ವೇನೆ? ಓಕೆ, ನಿಮ್ಗೆ ಪಿಜ್ಜಾ ತಂದು ಕೊಡ್ಲಾ, ಬಜ್ಜಿ ತಿಂತೀರಾ? ಅಯ್ಯೋ ಬೇಡ, ನನ್ಗೇನು ಬೇಡ. ಇಫ್ ಯು ಡೋಂಟ್ ಮೈಂಡ್, ಅಲ್ಲಿ ತುಂಬಾ ದೊಡ್ಡ ಗುಂಪಿದೆ, ನನ್ಗೊಂದು ಪಾಪ್ಕಾರ್ನ್ ತಂದ್ಕೊಡ್ತೀರಾ? ಪಾಪ್ಕಾರ್ನ್ ಅದೆಲ್ಲ ಎಳೆ ಮಕ್ಕಳು ತಿನ್ನೋದು. ನಿಮ್ಮಂತ ಹಾಟ್ ಗರ್ಲ್ಸ್ ಕೂಲ್ ಆಗಿ ಏನಾರು ತಗೊಳ್ಳಿ. ಅದನ್ನೇ ತಂದ್ಕೊಡಿ. ಇಲ್ಲ, ನಾನ್ ನಿಮಗ್ ಪಾಪ್ಕಾರ್ನೇ ತಂದ್ಕೊಡೋದು. ಗರ್ಲ್ಸ್ ಕೇಳಿದ್ನ ಇಲ್ಲ ಅನ್ಬಾರ್ದು, ನಮ್ಮ ಮಮ್ಮಿ ಬೈತಾರೆ. ಪಾಪ್ಕಾರ್ನ್ ತಾನೆ, ಹಿಂಗ್ ಹೋಗಿ ಹಿಂಗ್ ತಗೊಂಡ್ಬರ್ತೀನಿ. ಆ ಕಾವ್ಯ ಅಲ್ಲಿ ನನ್ ಮಗ ಟಿನ್ 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 ಟಿನ್. ಹಲೋ, 2 ಪಾಪ್ಕಾರ್ನ್ಸ್. 2 ಏನಾದ್ರಿ ನಿಮ್ಗೆ? ಏನ್ರಿ ಮೇಲೆ? ಸೇಮ್ ಓಲ್ಡ್ ಫೆಲೋ. ಏನಾಗಿದೆ ಇವನಿಗೆ? ಆಕ್ಸಿಜನ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕಾಣಿಸುತ್ತೆ. ಎಕ್ಸ್ಕ್ಯೂಸ್ ಮೀ, 2 ಪಾಪ್ಕಾರ್ನ್ಸ್. 2 ಪಾಪ್ಕಾರ್ನ್ಸ್ ತಗೊಳ್ಳಿ ಸರ್. ಥ್ಯಾಂಕ್ ಯು. ಇವತ್ತೇನು ಹೇಳಲ್ಲ. ಓಕೆನಾ? ಏನು? ಐ ಸಿಟ್ ಹಿಯರ್, ಯು ಸಿಟ್ ದೇರ್. ದಿಸ್ ಇಸ್ ಮೈ ಸೀಟ್. ತಲೆನೇ ಇರಲ್ಲ. ಸೀರಿಯಸ್. ಗೋ ದೇರ್. ದಟ್ಸ್ ಮೈನ್. ಸ್ಟುಪಿಡ್ ಇಡಿಯಟ್. ಎಲ್ಲಿಂದ ಬಂದೋ ಏನೋ. ಸುಮ್ಮನೆ ಕುತ್ಕೊಂಡು ನೋಡು, ಇಲ್ಲ 4 ಇಟ್ಬಿಡ್ತೀನಿ. ಒಂದೇ ಕೆಲಸಕ್ಕೆ ಏನು ಬೇಕಾದ್ರೂ ಮಾಡು. ಆ ಇಬ್ರು ಹೆಣನ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನಾನು ಕೊಡ್ತೀನಿ. ಖಂಡಿತ ಅವರಿಬ್ಬರನ್ನು ಶೂಟ್ ಮಾಡ್ದೆ. ನಾನು ಇಲ್ಲಿಂದ ಹೋಗೋದಿಲ್ಲ. ನಿನಗಲ್ಲ. ನೀನು ಮಾಡ್ತೀಯಾ? ಮಾಡು. ಹಲೋ. ಹಲೋ. ಆ ಕಡೆ ನಮ್ಮ ಆಕೆ, ಮಧ್ಯದಲ್ಲಿ ಇವಳೆ ಆಕೆ. ಆಕ್ಸಿಜನ್. ಏನು ರಿಯಾಕ್ಷನ್ ಬರ್ತಾ ಇಲ್ಲ. ಮೋಸ್ಟ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗಿರ್ಬೇಕು. ಎಕ್ಸ್ಕ್ಯೂಸ್ ಮೀ. ಯೆಸ್. ಹೇ ಚಾಕ್ಲೇಟ್. ಆರ್ಮ್ಸ್ ಹಾರ್ಡ್ ಆಗಿದೆ, ಆದ್ರೆ ನನ್ನಷ್ಟು ದೊಡ್ಡ ಫೈಟರ್ ನೀನಲ್ಲ. ಹೋಗೋದಕ್ಕೆ ದಾರಿ ಬಿಡ್ತೀಯಾ? ನೀನು ನಾನ್ ಮುಂದೆ ಹೋಗೋದಕ್ಕೆ ಬಿಡ್ತೀಯಾ? ಅಂದ್ರೆ ಸಿ, ನಾನು ಕಾವ್ಯನ್ನ ಲವ್ ಮಾಡ್ತಾ ಇರೋ ವಿಷಯ ಇಡೀ ಕಾಲೇಜ್ ಹುಡುಗರಿಗೆ ಗೊತ್ತು, ಕಂಬಕ್ಕೂ ಗೊತ್ತು. ಡೌಟಾ? ಬೇಕಾದ್ರೆ ಆ ಜೂನಿಯರ್ ಮೋಸ್ಟ್ ಪ್ರಿನ್ಸಿಪಲ್ ಇದಾನಲ್ಲ, ಅವನ್ನೇ ಹೋಗಿ ಕೇಳು.
ಕಾವ್ಯನ್ ಲವ್ ಮಾಡಕ್ ಬೇಕಾಗಿರೋದು ಪ್ರಿನ್ಸಿಪಲ್ ಪರ್ಮಿಷನ್ ಅಲ್ಲ. ಮತ್ತೆ ಇನ್ಯಾರ್ದು? ಅವ್ರ ಅಣ್ಣಂದು. ಅಣ್ಣಂದ? ಈಗ ನಾನ್ ನೋಡು ಡೈರೆಕ್ಟ್ ಆಗಿ ಹೋಗಿ ಅವ್ರ ಅಣ್ಣನ ಹತ್ರ ಹೇಳ್ದೆ ನಾನು ನಿನ್ ತಂಗಿನ ಲವ್ ಮಾಡ್ತಾ ಇದೀನಿ ಅಂತ. ಗಂಡಸ್ತನ ಮೆಚ್ಚತೆ ಮಾಡ್ಕೋ ಹೋಗು ಅಂದ. ಆಶೀರ್ವಾದನೂ ಮಾಡ್ದ. ವಾಟ್ ಎ ಜೆಂಟಲ್ಮನ್, ವಾಟ್ ಎ ಜೆಂಟಲ್ಮನ್. ಈಗ ನಾನು ಅವನ ಹತ್ರ ಹೋಗ್ತೀನಿ, ಇದೇ ತರ ಕೇಳ್ತೀನಿ. ಥ್ಯಾಂಕ್ ಯು ಬ್ರೋ. ನೋ ಒನ್ ಕ್ಯಾನ್ ಚೀಟ್ ಮೀ, ಓಕೆ? ಹೇ ನಾಗ, ಆರ್ ಯು ನಾಗ? ಅಲ್ವಾ? ನಾನೇ. ಐ ಆಮ್ ಕೂಲ್ ಡ್ಯೂಡ್. ನಿನ್ ಹೆಸರ? ಅಲ್ಲ, ಅದು ನನ್ನ ಟ್ಯಾಗ್ ಲೈನ್. ಗೋಕುಲ ಈಸ್ ಮೈ ಟೈಟಲ್, ಓಕೆ? ಐ ಆಮ್ ಆಲ್ವೇಸ್ ಕೂಲ್. ಅದಕ್ಕೆ ನಾನೇನ್ ಮಾಡ್ಲಿ? ಇದು ಎಲೆಗಳು, ಇದು ಹೂವುಗಳು, ಇದು ಅಡಿಕೆಗಳು. ಟೇಕ್ ಇಟ್. ಕುಟ್ರೋಸ್ಕಿ, ಕಟ್ರೋಸ್ಕಿ, ಕವಾಸಾಕಿ. ಏನ? ದಿಸ್ ಇಸ್ ಆಲ್ ಸಮ್ ಇಂಡಿಯನ್ ಕಸ್ಟಮ್ಸ್ ಮ್ಯಾನ್, ಜಸ್ಟ್ ಫಾರ್ ಫಾರ್ಮಾಲಿಟೀಸ್. ಯಾಕೆ? ನೋಡು ಮ್ಯಾನ್, ನೀನ್ ಯಾರೇ ಬಂದು ನಿನ್ ತಂಗಿನ ಲವ್ ಮಾಡ್ತೀನಿ ಅಂತ ಹೇಳಿದ್ರು ನೀನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿ ಆಶೀರ್ವಾದ ಮಾಡಿ ಅಕ್ಷತೆ ಕಾಳು ಹಾಕ್ತೀಯಂತೆ. ಸೊ ಐ ಲವ್ ಯುವರ್ ಸಿಸ್ಟರ್. ಅರ್ಥ ಆಗ್ಲಿಲ್ವಾ? ಇಂಗ್ಲಿಷ್ ಪ್ರಾಬ್ಲಮ್, ಬ್ಲಡಿ ಇಂಗ್ಲಿಷ್ ಪ್ರಾಬ್ಲಮ್ ಮ್ಯಾನ್. ನಾನು ನಿನ್ನ ತಂಗಿಯನ್ನ ಪ್ರೇಮಿಸುತ್ತಿದ್ದೇನೆ. ಅಹಂ ಪ್ರೇಮಾಸ್ಮಿ. ನಾನು ಅವಳನ್ನು ಮದುವೆ ಆಗಲು ಇಚ್ಛಿಸುತ್ತಿದ್ದೇನೆ. ಮ್ಯಾರೇಜ್ ಆಸ್ಮಿ. ಏನ? ಓ ವಾಟ್ ಎ ಅನ್ಎಜುಕೇಟೆಡ್ ಫೂಲ್ ಮ್ಯಾನ್. ಹೆಂಗ್ ಹೇಳಿದೆ ಅವನಿಗೆ? ನೋ ಫಾರ್ಮಾಲಿಟೀಸ್. ಗೆಟ್ ಔಟ್, ಗೆಟ್ ಔಟ್. ಯು ಸ್ಟ್ಯಾಂಡ್ ಅಪ್. ಹೇ, ನೈಸ್ ಬಾಡಿ. ಐ ಲೈಕ್ ಇಟ್. ನೈಸ್ ಬಾಡಿ. ಡೂ ಒನ್ ಥಿಂಗ್. ರೇಸ್ ಯುವರ್ ಹ್ಯಾಂಡ್ಸ್. ರೇಸ್ ಯುವರ್ ಹ್ಯಾಂಡ್ಸ್ ಬಾಡಿ. ರೇಸ್ ಯುವರ್ ಹ್ಯಾಂಡ್ಸ್. ಕಮಾನ್ ಕಮಾನ್ ಕಮಾನ್. ಒಂದ್ ಕೆಲಸ ಮಾಡು, ಈಗ ಅದನ್ನ ಕೆಳಗೆ ಹಾಕಿದಲ್ಲ, ಈಗ ಅದೇ ಕೈನ ನನ್ನ ತಲೆ ಮೇಲೆ ಇಟ್ಟು ನನಗೊಂದು ಆಶೀರ್ವಾದ ಮಾಡು ಪ್ಲೀಸ್ ಮ್ಯಾನ್. ಕಮಾನ್ ಕಮಾನ್, ಫಾಸ್ಟ್ ಫಾಸ್ಟ್ ಫಾಸ್ಟ್. ಹೇ ಭೀಮ್ ಬಾಯ್, ಭೀಮ್ ಬಾಯ್. ವಾಟ್ ಇಸ್ ಸ್ಟಮಕ್ ಮ್ಯಾನ್, ವಾಟ್ ಇಸ್ ಸ್ಟಮಕ್? ಉತ್ತರ ದಿಕ್ಕು. ವಾಟ್ ಎ ವಾಸ್ತು ಮ್ಯಾನ್, ಸೂಪರ್ ವಾಸ್ತು. ನಾನು ಎಲ್ಲಿದ್ದೀನಿ? ಏನಾಯ್ತು? ಹೇ ಸ್ಟೆಪ್ ಬ್ಯಾಕ್, ಸ್ಟೆಪ್ ಬ್ಯಾಕ್, ಸ್ಟೆಪ್ ಬ್ಯಾಕ್. ಸ್ಟಾಪ್ 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 ಸ್ಟಾಪ್. ಹೇ ಹೇ ಮ್ಯಾಕ್ಸ್. ಹೇ ಡೂಡ್. ಸೇಮ್ ಪಿಚ್, ಸೇಮ್ ಪಿಚ್. ಹೌದು, ನನಗೆ ನೀನ್ ಮಾಡಿದ್ದು ನಿನಗೆ ಯಾರು ಮಾಡಿದ್ದು? ಕೌನ್ ಕಿಯಾ? ಹೇ, ನಾನು ಯಾರು ಗೊತ್ತಾಗ್ಲಿಲ್ವಾ? ಐ ಆಮ್ ಗೋಕುಲ್ ಮ್ಯಾನ್. ಕೂಲ್ ಡ್ಯೂಡ್, ಕೂಲ್ ಡ್ಯೂಡ್. ನಿನ್ ತಂಗಿ ಲವರು. ಅಹಂ ಪ್ರೇಮಾಸ್ಮಿ. ನಾವು ಆಶೀರ್ವಾದನೆ ಮಾಡ್ಲಿಲ್ಲ. ಮೋಸ ಮೋಸ ಮೋಸ. ಏಯ್, ಕರ್ಕೊಂಬನ್ರ ಅವನ್ನ. ಹಾ, ಕಮಾನ್ ಕಮಾನ್. ನಾನೇ ಕರ್ಕೊಂಡ್ ಬರ್ತೀನಿ. ಪರವಾಗಿಲ್ಲ ಬಿಡಮ್ಮ, ಇವರೆಲ್ಲ ನನ್ನ ರಿಲೇಟಿವ್ಸ್, ಅವರೇ ಕರ್ಕೊಂಡು ಹೋಗ್ತಾರೆ. ಕಮಾನ್, ಗೆಟ್ ಇನ್, ಗೆಟ್ ಮೀ, ಗೆಟ್ ಮೀ ಇನ್. ಹೇ, ಸೇಮ್ ಓಲ್ಡ್ ಸೆಟ್ ಆಫ್ ಬಾಯ್ಸ್. ಆಲ್ ನೋ ಚೇಂಜಸ್. ಹೇ ನಕ್ಸ್, ಅವತ್ತು ಆಕ್ಚುಲಿ ಏನಾಯ್ತು? ನಾನು ಕಣ್ಣು ಮುಚ್ಕೊಂಡು ತಲೆ ತಗ್ಗಿಸ್ದೆ. ದೊಡ್ಡದೊಂದು ಸೌಂಡ್ ಕೇಳಿಸ್ತು ಅಷ್ಟೇ. ಕಣ್ಣು ಬಿಟ್ರೆ ಆಸ್ಪತ್ರೆಯಲ್ಲಿ ಇದ್ದೀನಿ. ವಾಟ್ ಹ್ಯಾಪನ್ ದಟ್? ಏ ವಾಟ್ ಹ್ಯಾಪನ್? ಟೆಲ್ ಮೀ. ನೋ ವಾಟ್ ಹ್ಯಾಪನ್? ಏ ವಾಟ್ ಹ್ಯಾಪನ್ ಮ್ಯಾನ್? ಓಕೆ, ಲೀವ್ ಇಟ್. ನೀನು ಬ್ಯಾಲೆನ್ಸ್ ಆಶೀರ್ವಾದ ಮಾಡಲೇ ಇಲ್ಲ. ಮಾಡೋ ಪ್ಲೀಸ್, ಮಾಡೋ ಅಂತ ಹೇಳಿದ್ರೆ ಮಾಡೋ. ಟೈಮ್ ಎಲ್ಲ ಕೇಳ್ತಲ್ಲ, ಬೇಗ ಮಾಡೋ ಪ್ಲೀಸ್. ಆಶೀರ್ವಾದ ಅಂತ ಮಾಡ್ರೋ. ಇದಕ್ಕೆ ಅನ್ಸುತ್ತೆ ದೊಡ್ಡ ಮನುಷ್ಯರೆಲ್ಲ ಇಂಥ ವಿಷಯನ ಫೋನಲ್ಲಿ ಮಾತಾಡೋದು. ಇದೇನೆ ಈಗ ತಾನೇ ಒಳಿಕ್ ಹೋದೆ, ಈಗ ನೋಡಿದ್ರೆ ಆಚೆಯಿಂದ ಒಳಿಕ್ ಬರ್ತಾ ಇದ್ಯಾ? ನಾನು ಈಗ ತಾನೇ ಬರ್ತಾ ಇವ್ನಿ. ನೀವ್ ಯಾವಾಗ ಬಂದ್ರಿ? ಈಗ ಬರ್ತಾ ಇದ್ಯಾ? ಹಂಗಾರೆ ಚೊಂಬು, ಈ ಲೋಟ? ಯಾವ ಚೊಂಬು, ಯಾವ ಲೋಟ? ಏನಾಗದೆ ನಿಮ್ಗೆ? ಅಲ್ಲ ಕಣೆ, ಕಾಲ್ ತೊಳಿಯಕ್ ನೀರ್ ಕೊಟ್ಟೆ, ಕುಡಿಯಕ್ಕೂ ನೀರ್ ಕೊಟ್ಟೆ. ನಾನಾ? ಅಲ್ವಾ? ಅಯ್ಯೋ 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 ಅಯ್ಯೋ, ನಿಮ್ಮ ಅಪ್ಪನಿಗೆ ಏನೋ ಆಗ್ಬಿಟ್ಟಿದೆ ಕಣ್ರ. ಬೇಗನೆ ಡಾಕ್ಟರ್ ಕರ್ಸ್ರಪ್ಪ. 100 ಫೋನ್ ಮಾಡಪ್ಪ. ಬಾಯ. ಹಂಗಾರೆ ಇದಾರು? ಅಮ್ಮ ಅಮ್ಮ, ಮಗನ್ ಮೇಲೆ ಮಮಕಾರದಿಂದ ಸತ್ರುನು ನನ್ ಸುತ್ತಾನೆ ಸುತ್ತಾ ಇದ್ದಲ್ಲಮ್ಮ. ಅಮ್ಮ ಅಮ್ಮ, ಎಲ್ಲದಕ್ಕಿಂತ ನಿನ್ ಪ್ರೀತಿನೇ ದೊಡ್ಡದು ಕಣಮ್ಮ. ಅಮ್ಮ, ನನ್ನನ್ನು ಸುಮ್ಮನೆ ಕಾಡಿಸ್ಬೇಡ. ನನ್ ಮೇಲೆ ಕರುಣೆ ತೋರಿಸಿ ಒಂದೇ ಒಂದ್ಸಾರಿ ನನ್ ಕಣ್ಮುಂದೆ ಬಂದ್ಬಿಡಮ್ಮ. ಒಂದೇ ಒಂದ್ಸಾರಿ ನನ್ ಕಣ್ಮುಂದೆ ಬಂದ್ಬಿಡಮ್ಮ. ಅಮ್ಮ ಅಮ್ಮ, ಬಾಮ. ನೀವು ಕರ್ತು ಇಟ್ಕೊಂಡು ನಿಮ್ಮ ಅವ್ವ ಬಂದ್ಬಿಟ್ನಲ್ರಿ. ನಂಗೇನೆ ಗೊತ್ತಿತ್ತು ನಮ್ಮಮ್ಮ ಕರೆದ ತಕ್ಷಣ ಬರ್ತಾಳೆ ಅಂತ. ಅಪ್ಪ ಬಾ ಅಂದಾಗ ಹೋಗು ಅಂತೇಳು, ಒಟ್ಟೋಗ್ಲಿ. ಹಲೋ, ವಲಿಕಾವಲ್ ಪೊಲೀಸ್ ಸ್ಟೇಷನಾ? ಹೌದು ಸರ್, ನಿಮ್ ಸ್ಟೇಷನ್ ಎದುರುಗಡೆ ಬಸ್ ಸ್ಟಾಪ್ ಇದೆಯಾ? ಹಾ ಇದೆ. ಹಾ, ಅಲ್ಲಿ 3 ಜನ ಕೂತವ್ರಾ? ಹಾ,
ಒಬ್ಬ ಮುದ್ಕ ಇನ್ನಿಬ್ರು ಲೈಟ್ ಕಂಬ ತರ ಉದ್ದಕ್ಕವ್ರೆ ಇದಾರೆ. ಹಾ ಅವ್ರೆ ಸರ್ ಅವ್ರು ಟೆರರಿಸ್ಟ್ಗಳು ಸರ್, ಟೂರಿಸ್ಟ್ ತರ ಬಂದಿರೋ ಟೆರರಿಸ್ಟ್ಗಳು, ISI ಏಜೆಂಟ್ಗಳು ಸರ್. ನಿಮ್ ಸ್ಟೇಷನ್ ಬಾಂಬಿಗೆ ಹೋಗಿ ಬಂದವ್ರೆ. ಹೌದಾ? ಫಸ್ಟ್ ಅರೆಸ್ಟ್ ಮಾಡಿ ಹೇಳ್ತೀನಿ. ಇಲ್ಲಿ ಯಾಕಪ್ಪ ಬರಕ್ ಹೇಳ್ದ ಅವ್ನು ನಮ್ಗೆ? ನನಗೆಲ್ಲ ಗೊತ್ತು. ಆ ಬಡ್ಡಿ 5 ನಿಂದ ಇನ್ನು ಏನೇನ್ ಕಾದಾಯ್ತು ನನಗ್ ಗೊತ್ತಿಲ್ವಲ್ಲಪ್ಪ ದೇವ್ರೆ. ಅಲ್ಲೋಡಪ್ಪ ನನ್ನ ಮಕ್ಕಳ ನಡೀರ್ಲ ಎಸ್ಕೇಪ್ ಆಗ್ಬಿಡಲ್ಲಿ. ಅಣ್ಣ ಪೊಲೀಸು ISI ಏಜೆಂಟ್ಗಳೇನ್ರೋ ನೀವು? ಸುಮ್ನೆ ರೀ ಸ್ವಾಮಿ, ISI ಏಜೆಂಟ್ ಹೋದ್ರಿ, ನಾವು LIC ಏಜೆಂಟ್ ಕೂಡ ಅಲ್ಲ. ಹಾಗಾದ್ರೆ ನೀವು ಟೆರರಿಸ್ಟ್ಗಳಲ್ಲ. ತಮಾಷೆ ಮಾಡ್ಬೇಡಿ ಸ್ವಾಮಿ, ನಮ್ ಮಕ್ಕಳು ನೋಡಿದ್ರೆ ನಾವು ಟೆರರಿಸ್ಟ್ಗಳ ತರ ಕಾಣ್ತೀವ ಅಲ್ಲ? ನಮ್ ಮಕ್ಕಳಲ್ಲಿ ಟೆರರಿಸ್ಟ್ಗಳಿಗಿರೋ ಬುದ್ಧಿವಂತಿಕೆ ಐತೆ ಅಂತ ಅನಿಸ್ತಾ ಹತ್ರ ನಿಮಗೆ? ಮತ್ತೆ ಪೊಲೀಸ್ ಸ್ಟೇಷನ್ ಮುಂದೆ ಯಾಕ್ರೋ ಮಿಕಾಮಿಕಾ ಅಂತ ಕಣ್ಬಿಟ್ಕೊಂಡು ಕಳ್ರ ತರ ಕೂತಿದ್ರಿ? ನಮ್ ಕತೆ ಕೇಳಿದ್ರೆ ನೀವು ನಗ್ತೀರಾ ಅಷ್ಟೇ. ನಾವು ಸಂತೆಲ್ ಕಳ್ದೋದು ಮಕ್ಕಳ ತರ ಆಗ್ಬಿಟ್ಟಿದೀವಿ. ನನ್ ತಮ್ಮ ಫೋನ್ ಮಾಡಿದ್ದ, ಅದಕ್ಕೆ ಅಲ್ಲಿ ಆಚೆ ಕೂತ್ಕೊಂಡಿದ್ವಿ ಸರ್. ಅಂದ್ರೆ ಅವನ್ ಟೆರರಿಸ್ಟಾ? ಕರೆಕ್ಟ್ ಸ್ವಾಮಿ, ಇದೊಂದು ಕರೆಕ್ಟ್ ಆಗಿ ಹೇಳಿದ್ರಿ. ಇಷ್ಟಕ್ಕೂ ನಿಮಗ್ ಟ್ರೈನಿಂಗ್ ಕೊಟ್ಟ ಸಂಸ್ಥೆ ಯಾವುದು? ಅಲ್ ಖೈದಾನಾ? ಸುಮ್ನಿರಿ ಸ್ವಾಮಿ, ಹಾಲ್ ಕೈದಾನು ಅಲ್ಲ, ಸಟ್ರಂಗಡಿ ಮೈದಾನು ಅಲ್ಲ. ಅಪ್ಪ ಪುಣ್ಯಾತ್ಮ ಬಂದ್ಯಪ್ಪ. ಇನ್ಸ್ಪೆಕ್ಟ್ರ ಅವ್ರನ್ನ ಕೇಳ್ಕೊಳ್ರಿ ನಾವೆಂತಾರು ಅಂತ. ಸರ್, ಈ ಟೆರರಿಸ್ಟ್ಗೂ ನಿಮ್ಗೂ ಏನ್ ಸರ್ ಸಂಬಂಧ? ಅರೆ ಟೆರರಿಸ್ಟ್ ಅಲ್ರಿ ಇವರು, ನನಗ್ ತುಂಬಾ ಬೇಕಾದವ್ರು ಅಲ್ವಾ? ಬನ್ನಿ. ನಮಸ್ಕಾರ ಸ್ವಾಮಿ. ಮರ್ಯಾದಸ್ಥರಾಗಿರೋದಕ್ಕೆ ಮನೆ ಕರ್ಕೊಂಡೋಗಿ ಅನ್ದಾನ ಮಾಡಿದ್ರು, ಸ್ಟೇಷನ್ ಬಂದು ಜೀವದಾನ ಮಾಡ್ತಾವ್ರೆ ಅಲ್ವಾ? ಇನ್ಸ್ಪೆಕ್ಟ್ರೆ, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಮನೆಗೆ ಬನ್ನಿ ಸ್ವಾಮಿ. ಇನ್ಸ್ಪೆಕ್ಟ್ರೆ, ಇನ್ಮೇಲಾದ್ರೂ ಸರಿಯಾಗಿ ತಿಳ್ಕೊಳ್ರಿ, ಟೂರಿಸ್ಟ್ಗಳು ಯಾರು ಟೆರರಿಸ್ಟ್ಗಳು ಯಾರು ಅಂತ. ಯಾವ ಟೈಮ್ನಾಗ ಏನ್ ಮಾತಾಡೋ ಗೊತ್ತಾಗಿಲ್ವಾ? ಬನ್ನಿ. ಎಂತ ಒಳ್ಳೆ ಮನ್ಸು ಸ್ವಾಮಿ ನಿಮ್ದು, ಚಿನ್ನದಂತ ಮನ್ಸು. ನಿಮ್ ಋಣನ ನಾನು 7 ಜನ್ಮದಲ್ಲೂ ತೀರ್ಸಕ್ ಆಗಕ್ಕಿಲ್ಲ. ನಮ್ಮಲ್ಲಿ ಏನ್ ಸ್ವಾಮಿ, ಹತ್ತೆ ಹತ್ರ ಅಪ್ಪ ಬಂದ್ಯಾನ್ಲ ಬಡ್ಡಿ 5ನೇ ಬದುಕಿದೀವ ಇಲ್ಲ ಹೆಣ ಆಗೋಗಿದೀವ ಅಂತ ನೋಡ್ಕೊಂಡು ತಿತ್ತಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ಯಾ? ಇವತ್ತಿ ಪುಣ್ಯಾತ್ಮ ಇಲ್ಲ ಅಂದಿದ್ರೆ ನಾವು 3 ಜನನು ಹೆಣ ಆಗೋಗ್ತಾ ಇದೀವಿ ಕಣ. ಅಪ್ಪ ಆ ಗಾಡಿ ಮಾತ್ರ ಹತ್ಬೇಡ. ಹತ್ತೀವಿ ಕಣ. ಏನೀಗ ಈ ಪುಣ್ಯಾತ್ಮ ಕೊಲ್ಲೋದಾದ್ರೆ ಕೊಲ್ಲಿ ಬಿಡು, ಏನೀಗ ಅದಕ್ಕೆ? ನಿನ್ನಂತ ಮಗನ ಅವಳಿ ತಡ್ಕೊಳ್ಳೋದಕ್ಕಿಂತ ಇಂತ ದೊಡ್ಡ ಮನ್ಸಿನ ಕೈಲಿ ಹೆಣ ಆಗದ ಮೇಲೂ ಕಣ. ಹತ್ತಿರಲ್ಲ ಅಪ್ಪ. ಏನ ಅವ್ರ ಕತ್ತಾಗ ಒಂದ್ ಕುರ್ಪೈತಲ್ಲ, ಅದಕ್ಕೇನೀಗ? ಇನ್ನೂ ಅರ್ಥ ಆಗ್ಲಿಲ್ವಾ? ಹತ್ತಿಗೊಡ್ರೆ ಹತ್ತಿ.